ಫ್ಯೂಚರ್ ಅಲ್ಲಿ ಅಮೃತ ಅವ್ರಿಗೆ ಯಾವ ರೀತಿ ಇರ್ಬೇಕು ಹುಡುಗ ಅಂತ? ಅಂದ್ರೆ ಹುಡುಗಿರ್ಗೊಂದು ಡ್ರೀಮಿ ಇರುತ್ತಲ್ಲ ಆ ತರದ್ದು. Yeah, I always, since my childhood, my dad is also a businessman. So, adrinda, my future husband also should be a businessman antane irodu. Ad bitre he has to take care of me in a very good way because you ಹೇಳ್ದಂಗೆ ನಾನು ತುಂಬಾ short tempered. So, not in all the things, but I'm very moody in so many things ಅಂತ ಹೇಳ್ತಾರೆ. ಸೊ ಅದನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ನನ್ನ ಜೊತೆಗೆ ಇದ್ದೋದು ಮತ್ತೆ ಒಂದ್ ಎಪಿಸೋಡ್ ಅಲ್ಲೂ ಹೇಳಿದೆ ಕ್ಯೂಟ್ ಆಗಿ ಬೆಣ್ಣೆ ತರ ಇರ್ಬೇಕು ಅಂತ. ಸೊ ಅದೇ ತರ ಹುಡುಗ ಸಿಗ್ಲಿ ಅಂತ ನನಗೆ ಅವಳಿಗೆ ಬೆಣ್ಣೆ ಅಂದ್ರೆ ತುಂಬಾ ಇಷ್ಟ, ಅದಕ್ಕೆ ಬರೀ ಬೆಣ್ಣೆ ತರ ಹುಡುಗ ಬೇಕು, ಬೆಣ್ಣೆ ತರ ಹುಡುಗ. ಚಿಕ್ಕ ವಯಸ್ಸಿಂದ ಬೆಣ್ಣೆ ಜಾಸ್ತಿ ತಿನ್ಸಿದ ನಮ್ಮ ಮನೇಲಿ ಅದಕ್ಕೆ. ಅದಕ್ಕೆ ಹಿಂಗಿದೀಯ ನೀನು. ಸೊ ಹಾಗಾಗಿ ನಾನು ಚೆನ್ನಾಗಿ ನೋಡ್ಕೊಂಡು ತರ ಬಂದ್ರೆ ಸಾಕು. ಲೈಕ್ ಅವ್ನು ಹಿಂಗೆ ಇರ್ಬೇಕು ಹಂಗೆ ಇರ್ಬೇಕಂತ ಏನಿಲ್ಲ, ನನ್ನ ನೋಡ್ಕೊಂಡು ನಾನು ಅವನ ನೋಡ್ಕೊಂಡಿದ್ರೆ ಸಾಕು. ಅದೆಲ್ಲೇ ಇರ್ಲಿ, ಯಾರೇ ನೋಡ್ತಿರ್ಲಿ ಈ ನ್ಯೂಸ್ ನ ಬೇಗ ಪಾಪ ಅಂತ ಕೇಳ್ಕೊತೀನಿ. ಅಯ್ಯೋ ಇರಿ, ಸ್ವಲ್ಪ ದಿನ ಕಾಯಿರಿ. ಸುನೀಲ್ ಅವ್ರಿಗೆ ಯಾವ ರೀತಿ ಹುಡುಗಿ ಇರ್ಬೇಕು ಅಂತ? ಮೇಡಮ್ ನನ್ಗೆ ತುಂಬಾ ಇಲ್ಲ, ನಂಗೆ ಅಲ್ಲಿ ಇಲ್ಲಿ ಅಂತಲ್ಲ, ಅಲ್ಲಿ ಆ ಊರು ಇವರು ಅಂತಲ್ಲ, ನಂಗೆ ಎಕ್ಸ್ಪೆಕ್ಟೇಷನ್ ಇಲ್ಲ. ನಾನು ಆ ಬರೋ ಹುಡುಗಿ ಮೇಲೆ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರಲ್ಲ, ಅವಳ ಮೇಲೆ ಯಾವುದೇ ತರ ಎಕ್ಸ್ಪೆಕ್ಟೇಷನ್ ಇಟ್ಕೋಬಾರ್ದು. ಅಂದ್ರೆ ಏನೇ ಇಷ್ಟ ಕಷ್ಟ ಆದ್ರೂ ಹೇಳ್ಕೊಳ್ಳ, ಅದು ಎಲ್ಲರಿಗೂ ಇರುತ್ತೆ. ಎಕ್ಸ್ಪೆಕ್ಟೇಷನ್ ಅಂತ ಬಂದ್ರೆ ಅಲ್ಲಿ ಇಡೀ ಲೈಫೇ ನಾವು ಎಕ್ಸ್ಪೆಕ್ಟೇಷನ್ ಅಲ್ಲೇ ಬದುಕ್ಬಿಡ್ತೀವಿ, ನಂಗೆ ಅದು ಬೇಕು ಇದು ಬೇಕು. ಬಟ್ ಅದೇ ಪ್ರೀತಿಯಿಂದ ಬಂದ್ರೆ ನಾವು ಏನು ಕೇಳ್ದಿರ ಎಲ್ಲ ಸಿಗುತ್ತೆ. ಸೊ ನಂಗೆ ಏನಂದ್ರೆ ಫಸ್ಟು ನನ್ನ ತಾಯಿ ಜೊತೆಗೆ ಚೆನ್ನಾಗಿರ್ಬೇಕು, ನಮ್ಮ ಮನೆಯವ್ರ ಜೊತೆ ಎಲ್ಲರೂ ಫ್ಯಾಮಿಲಿ ಒಂದಾಗಿರ್ಬೇಕು. ಮತ್ತೆ ನಾವು ಇವಾಗ ಈ ಲೈಫಲ್ಲಿ ಇರೋರು ಇವತ್ತೇನು ನಾಳೆ ಏನು ನಾಡಿದ್ದೇನು ಅಂತ ಲೈಫ್ ಗೊತ್ತಿರಲ್ಲ. ಇವತ್ತು ಚೆನ್ನಾಗಿರ್ತೀವಿ, ನಾಳೆ ಚೆನ್ನಾಗಿರಲ್ಲ, ಇನ್ನ ನಾಡಿದ್ದು ಅದಕ್ಕಿಂತ ತುಂಬಾ ಚೆನ್ನಾಗಿರ್ತೀವಿ. ಬಟ್ ನಾನು ಇದೀನಿ ನಿನ್ ಜೊತೆಗೆ, ನೀನ್ ಹೋಗು ಮುಂದೆ ಆಯ್ತಾ, ನಾನು ಬಿದ್ನ ಕೆಳಗಡೆ, ಸರಿ ಆಯ್ತು ಬಾ ನಾನು ಇದೀನಿ ನಿನ್ ಜೊತೆಗೆ ಅಂತೇಳಿ ಕೈ ಹಿಡ್ದು ಎತ್ತಿದ್ರೆ ಅಷ್ಟೇ ಸಾಕು. ಅಂತ ಹುಡುಗಿ ಸಿಗೋದ್ ಕಷ್ಟ, ಬಟ್ ಎಲ್ರಿಗೂ ಆಸೆ ಇರುತ್ತಲ್ವಾ. ಸೊ ಆ ತರ ಸಿಗ್ಲಿ ಅಂತ ನೋಡೋಣ, ದೇವ್ರು ಹಣೆ ಬರದಲ್ಲಿ ಯಾರಿಗೆ ಕೊಡ್ತಾರೆ ಅಂತ. ಇಬ್ಬರಿಗೂ ನೀವು ಇಷ್ಟಪಡುವಂತ ಹುಡುಗ ಹುಡುಗಿ ಖಂಡಿತ ಸಿಗ್ಲಿ, ಅದೇ ಆಶೀರ್ವಾದ ನಿಮ್ಮಿಬ್ಬರ ಮೇಲೆ ಸದಾ ಹಿಂಗೆ ಇರ್ಲಿ. ಸೊ ಫೈನಲಿ ನಿಮ್ಮಿಬ್ಬರ ರೆಮ್ಯುನರೇಷನ್ ಜಾಸ್ತಿ ಆಗಿದೆ ಅಂತೆ, ಹೌದಾ? ಯಾರಿಗೆ ಹೆಚ್ಚು ರೆಮ್ಯುನರೇಷನ್ ಇದೆ? ರೆಮ್ಯುನರೇಷನ್ ಇಲ್ಲ, ಬೆಂಗಳೂರಲ್ಲಿ ಜೀವನ ಮಾಡ್ತೀವಿ ಅಂದ್ರೆ ಎಲ್ಲದಕ್ಕೂ ಬೇಕು, ಎಲ್ಲಾ ಕೆಲಸದಲ್ಲೂ ಇವಾಗ ಎಲ್ಲಾನು ಅದು ಇಂಪಾರ್ಟೆಂಟ್. ಇಲ್ಲ ನಾನು ಇವಾಗ 9-9.5 ವರ್ಷ ಆಯ್ತು ಸರಿಗಮಪ ವಿನ್ ಆಗಿ. ಅವಾಗ ಶೋಸ್ ಮಾಡ್ತಿದ್ವಿ, ಕಾನ್ಸರ್ಟ್ ಮಾಡ್ತೀವಿ. ಇವನ್ ನಮ್ಮ ಅರ್ಜುನ್ ಸರ್ ಜೊತೆನೆ ಅವ್ರದ್ದೆಲ್ಲೇ ಕಾನ್ಸರ್ಟ್ ಇದ್ರು ಅವ್ರ ಜೊತೆಗೆ ನಾನು ಕಾನ್ಸರ್ಟ್ ಅಲ್ಲಿ ಇದ್ದೇ ಇರ್ತೀನಿ. ನಂದು ಓನ್ ಬ್ಯಾಂಡ್ ಇದೆ, ಮತ್ತೆ ನಂದು ಶೋಗಳಿಗೆ ಹೋಗ್ತಾ ಇರ್ತೀವಿ. ಸಿನಿಮಾಗಳಿಗೆ ಸಾಂಗ್ ಹಾಡಿದ್ದೀನಿ, ಹಿಟ್ ಸಾಂಗ್ಸ್ ಗಳು ಹಾಡಿದ್ದೀನಿ. ಎಲ್ಲಾನು ಇವಾಗ ಹೇಗಂದ್ರೆ ಇವಾಗ ಯಾವ್ದು ಗೌರ್ಮೆಂಟ್ ನೌಕರಿ ಅಥವಾ ಯಾವುದೇ ಒಂದು ಕಂಪ್ನಿ, IT ಕಂಪ್ನಿ ಆದ್ರೂ ವರ್ಷ ಆದ್ಮೇಲೆ ಒಂದು ಎಂಕರೇಜ್ ಅಂತ ಇರುತ್ತಲ್ಲ. ಸೊ ನಮಗೂ ಇನ್ನೊಂದು ಮತ್ತೆ ಅದು ಹೋಗಿಲ್ಲ ಅಂದ್ರೂ ತಪ್ಪಾಗುತ್ತೆ, ಜಾಸ್ತಿ ಮಾಡಿಲ್ಲ ಅಂದ್ರು ಅವ್ನ್ ಬಿಡು ಅಷ್ಟಕ್ಕೆ ಬರ್ತಾನೆ ಅಂತೇಳಿ. ಅದು ಎಲ್ಲಾನು ಇದ್ರೇನೆ ಬೆಲೆ. ನಮ್ ಜೀವನಕ್ಕೆ ಎಷ್ಟು ಬೇಕು, ನಾವ್ ಎಷ್ಟು ತಗೋಬೇಕು ಅಷ್ಟು ತಗೊಂತಾ ಇದೀವಿ. ಸೀನಿಯರ್ಗೆ ಜಾಸ್ತಿ ಆಗಿದ್ರೆ ಅವರಿಂದ ಇವಾಗ ನಾನು ಕಲಿತಾ ಇದ್ದೀನಿ. ಹೌದು. ಸೊ ಫೈನಲಿ ನಿಮ್ಮ ಒಂದು ನೋಡ್ತಾ ಇದ್ರಲ್ಲ, ಎಲ್ಲ ಫೋಟೋ ಬೇಕು ಅಂತ ಇದ್ರು, ಎಲ್ಲ ಅಷ್ಟು ಪ್ರೀತಿ ಬರ್ತಾ ಇದ್ದಾರೆ ಜನ, ಏನು ಹೇಳಕ್ ಇಷ್ಟಪಡ್ತೀರಾ ವೀಕ್ಷಕರಿಗೆ? ಥ್ಯಾಂಕ್ ಯು ಸೋ ಮಚ್. ನಿಮ್ ಪ್ರೀತಿ ಪ್ರೋತ್ಸಾಹಕ್ಕೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆ ಆಗಲ್ಲ. ಮನಸ್ಸಿಂದ ನಿಮ್ಗೆ ಧನ್ಯವಾದಗಳು. ಥ್ಯಾಂಕ್ ಯು. ಯಾಕಂದ್ರೆ ನೀವು ಕೊಟ್ಟಿರೋ ಪ್ರೀತಿ ಎಲ್ರಿಗೂ ಸಿಗಲ್ಲ, ಅದು ನಮ್ಗೆ ಸಿಕ್ಕಿದೆ ಅಂದ್ರೆ ಅದು ನಾವು ಪಡ್ಕೊಂಡು ಬಂದಿರೋ ಪುಣ್ಯ. ಈ ಪ್ರೀತಿ ಹೀಗೆ ಇರ್ಲಿ, ನಿಮ್ ಪ್ರೋತ್ಸಾಹ ಆಶೀರ್ವಾದ ಯಾವಾಗ್ಲೂ ನಮ್ಮಿಬ್ಬರ ಮೇಲೆ ಇರ್ಲಿ. ಅವಳಿಗೂ ತುಂಬಾ ಕನ್ಸಿದೆ, ಮಾಡ್ಲಿಂಗ್ ಮತ್ತೆ ಆಕ್ಟರ್ ಅದಾದ ಆಗ್ಬೇಕಂತ. ಅವಳಿಗೆ ಅನ್ಕೊಂಡಿರೋದು ದೇವ್ರು, ರಾಘವೇಂದ್ರ ಸ್ವಾಮಿಗಳು ಎಲ್ಲ ಅವಳಿಗೆ ಈಡೇರಿಸ್ಲಿ ಅಂತ ಹೇಳ್ತಾ, ಹಾಗೆ ನನ್ ಕನ್ಸುಗಳು ತುಂಬಾ ಇದೆ. ಆ ಕನ್ಸುಗಳಿಗೆ ಮೇನ್ ರೆಕ್ಕೆ ಆದವ್ರೆ ನೀವೆಲ್ಲ, ನಮ್ ಕರ್ನಾಟಕದ ಮಹಾಜನತೆ. ಸೊ ಇದೇ ರೀತಿ ನಿಮ್ ಪ್ರೀತಿ ಪ್ರೋತ್ಸಾಹ ನಿಮ್ ಮನೆ ಮಕ್ಕಳ ತರ ನೋಡ್ತಿದ್ದೀರಾ, ಹಾಗೆ ನೋಡಿ, ಹಾಗೆ ಅದನ್ನ ಉಳಿಸ್ಕೊಂಡು ಹೋಗೋಕ್ಕೂ ನಾವು ಟ್ರೈ ಮಾಡ್ತೀವಿ, ಅದಕ್ಕೆ ಯಾವುದೇ ಧಕ್ಕೆ ತರದಂಗೆ ಅಂತ ಹೇಳ್ತಾ, ಒಂದ್ಸಗೆ ನಿಮ್ಮೆಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು.